ಮನುಷ್ಯ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ. ಒಬ್ಬ ಎರಿಕ್ ವಯನ್ ಮೆಹರ್ ಅಂತಿದ್ದ. ಎರಿಕ್ ವಯನ್ ಮೆಹರ್ ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು, ಕಣ್ಣು ಹೋದ ಹುಡುಗ ಬಹಳ ದುಃಖಿತನಾದ. ಅವರಪ್ಪ ಹುಡುಗ ಅಳೋದು ನೋಡಿ ಮಗ ಅಪ್ಪ ಅಂತಾನ, ನೋಡು ನಿಸರ್ಗ ನಿನ್ನ ಕಣ್ಣು ಕಸ್ಕೊಂಡಿರಬಹುದು, ಆದ್ರೆ ನಡೆಯುವ ಕಾಲ್ ಕಸ್ಕೊಂಡಿಲ್ಲ. ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ. ಎರಿಕ್ ವಯನ್ ಮೆಹರ್ ಅವನ ಹೆಸರು. ಕಣ್ಣು ಹೋಗಿತ್ತು ಹುಡುಗ, ಕಣ್ಣಿಲ್ಲಾರ್ದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು, ಬಿತ್ತು ಏಳ್ತು, ರಕ್ತ ಮೈ ಕಾಲ್ ಮುರಿತು. ನಿಮಗೆ ಆಶ್ಚರ್ಯ ಅನಿಸಬಹುದು. ಕಣ್ಣಿಲ್ಲಾರ್ದ ಹುಡುಗ ಸಂಕಲ್ಪ ಮಾಡಿತು, ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ. ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಎರಿಕ್ ವಯನ್ ಮೆಹರ್. ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ. ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರ ವಿಘ್ನಗಳೇ ಇಲ್ಲ ಅಂತ. ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯ್ತು, ಲೈಫ್ ಈಸ್ ಕ್ಲೈಂಬಿಂಗ್. ನಾನಲ್ಲ, ಲೈಫ್ ಈಸ್ ಕ್ಲೈಂಬಿಂಗ್. ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್. ಜೀವನ ಹತ್ತ ಇದೆ, ಹೆಂಗ್ ಬದುಕುದು. ನಮಗ್ ಚಲೋ ಎಲ್ಲ ಕಾಲ್ ಕೊಟ್ಟನ, ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಅವ್ವ ನಮ್ಮ ಮಂಡಿ ನೋವು ಆಗ್ಯಾವ ಅಂತ. ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ. ಬರೇ ಒಂದಲ್ಲ, ಜಗತ್ತಿನ 7 ಎತ್ತರದ ಪರ್ವತಗಳನ್ನು ಹತ್ತಿದ. ಕಣ್ಣಿಲ್ಲದ ವ್ಯಕ್ತಿ, ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ವಯನ್ ಮೆಹರ್.